ನೀನು ಅವಳಿಂದ ದೂರ ಇದ್ರೆ ಅದು ಅವಳಿಗೆ ಒಳ್ಳೇದು. ಸರ್, ನನಗೆ ಯಾರಾದ್ರೂ ಈ ರೀತಿ ಕಾಟ ಕೊಟ್ಟಿದ್ರೆ ದೂರ ನಿಂತ್ಕೊಳ್ಳಿ ಅಂತ ಬೈದ್ಬಿಡ್ತಿದ್ದೆ. ಅಲ್ಲ, ನಂಗೆ ಟೂ ಬಿಡೋದಲ್ಲ ಓಕೆ, ಆದ್ರೆ ಯಾಕಂತಾದ್ರೂ ಹೇಳ್ಬೇಕು ಅಲ್ವಾ? ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ನಿಮ್ಮನ್ನೇ ಕೇಳ್ತಿರೋದು ಸರ್. ಆಗ್ಲಿಂದ ನಿಮ್ನ ಮಾತಾಡ್ಸೋದಕ್ಕೆ ಕಾಟ ಕೊಡೋ ಸೊಳ್ಳೆ ತರ ಕಿವಿ ಹತ್ರ ಗುಯ್ ಗುಡ್ತಾ ಇದೀನಿ. ನಿಮಗೇನು ಅನ್ನಿಸ್ತಿಲ್ವಾ? ಪರವಾಗಿಲ್ಲ ಬಿಡಿ, ಮುಂದೊಂದ್ ದಿನ ನಿಮ್ಗೆ ಅನ್ಸುತ್ತೆ ಅಲ್ವಾ? ಅಲ್ಲಿವರೆಗೂ ನಾನು ಹೀಗೆ ಕಾಯ್ತೀನಿ. ಸರ್, ನಿಮಗೆ ತುಂಬಾ ಇರಿಟೇಟ್ ಆಗ್ತಿದ್ಯಾ? ಹಾಗನ್ಸಿದ್ರೆ ಐ ಆಮ್ ರಿಯಲಿ ಸಾರಿ. ನನಗೆ ನೀವೇ ಡೇಟ್ ಅರೇಂಜ್ ಮಾಡಿದ್ದು, ನನ್ನ ಪ್ರಪೋಸಲ್ ಒಪ್ಕೊಂಡ್ಬಿಟ್ರಿ ಅನ್ನೋ ಖುಷಿಲಿ ಹೇಗೇಗೋ ಆಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸರ್. ಆದರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್? ನೆನ್ನೆ ನೀವು ನನ್ನ ಜೀವ ಉಳಿಸಿದ್ದು. ನೆನ್ನೆ ನೀವು ಇರಲಿಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ ಸರ್. ಥ್ಯಾಂಕ್ ಯು, ಐ ರಿಯಲಿ ಮೀನ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ದೇವೇ, ಈ ಲಿಫ್ಟ್ ಯಾವಾಗಪ್ಪ ಕೆಳಗಡೆ ಹೋಗುತ್ತೆ? ಅಯ್ಯೋ, ಈಗೇನಾದ್ರೂ ಲಿಫ್ಟ್ ಓಪನ್ ಆದ್ರೆ ಓಡೋಗ್ಬಿಡ್ತಾರೆ. ಹೇಗಾದ್ರೂ ಮಾಡಿ ಇವ್ರ ಜೊತೆನೆ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇರೋಗ್ ಮಾಡಪ್ಪ. ಕೃಷ್ಣ ಕೃಷ್ಣ, ಲಿಫ್ಟ್ ಆದ್ರೂ ನಿಂತೋಗ್ಬಾರ್ದಾ? ಏನ್ರಿ ಬಾಯ್ ನಿಮ್ದು? ಸರ್, ನೀವು ನಿಜವಾಗ್ಲೂ ನನ್ನ ಜೊತೆ ಮಾತಾಡ್ಬಿಟ್ರಾ? ಕೃಷ್ಣ, ಕರ್ಣ ಸರ್ ನನ್ನ ಜೊತೆ ಮಾತಾಡ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಏನ್ ಲಿಫ್ಟಪ್ಪ, ಬರ್ಲೇ ಇಲ್ಲ ಇಷ್ಟೊತ್ತಾದ್ರು. ಸರ್, ನೀವು ಬೆಳಗ್ಗೆಯಿಂದ ನನ್ನ ಜೊತೆ ಮಾತಾಡಿಲ್ಲ ಅಂದಾಗ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನಾನು ನಿಮಗೆ ಕೋಪ ಬರೋ ಥರ ಏನ್ ಮಾಡಿದೆ ಅಂತ ಫುಲ್ ಗಾಬರಿ ಆಗಿದ್ದೆ. ಸದ್ಯ ಸರ್, ನನಗೀಗ ರಿಲೀಫ್ ಆಯ್ತು. ಹಲೋ ಅಣ್ಣ, ಕ್ಲೈಂಟ್ ಸಿಕ್ಕಿದ್ರಾ? ಮೀಟಿಂಗ್ ಏನಾಯ್ತು? ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸರಿ. ಹಾಗಾದ್ರೆ ಈ ಕರ್ಣ ಇನ್ನು ಅಣ್ಣನ ಕಣ್ಗೆ ಬಿದ್ದಿಲ್ವಾ? ಸರ್, ಲಿಫ್ಟ್ ಇನ್ನೂ ಆನ್ ಆಗಿಲ್ವಲ್ಲ? ನಂಗೆ ತುಂಬ ಸಫೋಕೇಟ್ ಆಗ್ತಿದೆ ಸರ್. ನಂಗೆ ಮೊದಲೇ ಕ್ಲಾಸ್ಟ್ರೋಫೋಬಿಯಾ ಇದೆ.